ತಾವು CEO ಆಗಿದ್ದಾಗ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತೀರಾ, ಪುಸ್ತಕ ಗೂಡು ಅಂತ ಹೇಳಿದ್ರು. ಇದು ರಾಷ್ಟ್ರ ಮಟ್ಟದಲ್ಲಿ ಮೆಚ್ಚುಗೆ ಗಳಿಸುತ್ತೆ ಮತ್ತು ಅವಾರ್ಡ್ ಕೂಡ ಬರುತ್ತೆ. ಸೊ ಏನು ಸಹ ಪುಸ್ತಕ ಗೂಡು ಕಾನ್ಸೆಪ್ಟ್ ಬಗ್ಗೆ ವಿವರಿಸ್ಬೋದಾ? ಪುಸ್ತಕ ಗೂಡು ಅನ್ನುವಂಥ ಒಂದು ಪರಿಕಲ್ಪನೆ ವಿನೂತನವಾಗಿರೋಂಥದ್ದು. ಬಟ್ ನಾನು ಅದನ್ನು ಭಾಳಷ್ಟು ಕೂಡ ಹೃದಯಕ್ಕೆ ತೆಗೆದುಕೊಂಡು ಮಾಡಿರುವಂಥ ಒಂದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಯೋಜನೆ ಅದು. ಹಾಗಾಗಿ ನಾನೇ ಅದನ್ನು ಇನೋವೇಟ್ ಆಗಿ ಮಾಡಲೇಬೇಕಂತ ಛಲವನ್ನು ತೊಗೊಂಡು, ಬಟ್ ನಮ್ಮ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಸಹಕಾರ ಕೊಟ್ಟರು. ಅದು ಮಾಡಲಿಕ್ಕೆ ಒಂದೇ ಕಾರಣ, ಇವತ್ತು ನಾವೆಲ್ಲರೂ ಕೂಡ ಮೊಬೈಲ್ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ. ಮೊಬೈಲ್ ಸಂಸ್ಕೃತಿ ಹೆಚ್ಚಾಗ್ತಾ ಇದೆ, ಪುಸ್ತಕದ ಸಂಸ್ಕೃತಿ ಕಡಿಮೆ ಆಗ್ತಾಯಿದೆ. ಹಾಗಾಗಿ ಎಲ್ಲರೂ ಕೂಡ ಮೊಬೈಲ್ನಲ್ಲಿ ಜೋತು ಬಿದ್ದು ಪುಸ್ತಕಗಳನ್ನು ಮರಿತಾ ಇದ್ದೇವೆ. ಪುಸ್ತಕ ಅನ್ನುವಂಥದ್ದು ನಿಜವಾದಂಥ ಸ್ನೇಹಿತ ನಮ್ಮ ಬದುಕಿಗೆ. ಹಾಗಾಗಿ ಆ ಓದುವ ಹವ್ಯಾಸವನ್ನು ರೂಢಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅದು ಒಂದು ನನಗೆ ಪುಸ್ತಕ ಗೂಡು ಅನ್ನುವಂಥ ಪರಿಕಲ್ಪನೆ ಬಂತು. ಅದಕ್ಕೆ ಬರಲಿಕ್ಕೆ ಒಂದೇ ಕಾರಣ, ನಮ್ಮ ಊರಿಂದ ನಾವೇನಾದರೂ ಪೇಪರ್ ಓದಬೇಕಂದ್ರೆ ನಾನು ಸುಮಾರು 3 ಕಿಲೋಮೀಟ್ರು ನಡ್ಕೊಂಡು ಹೋಗಿ ಪೇಪರ್ ಓದಬೇಕಾಗಿತ್ತು. ಸೊ ಅದು ನೆನಪಿನಲ್ಲಿದ್ದಾಗ ಬಸ್ ಸ್ಟ್ಯಾಂಡಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಒಂದು ಸ್ಮಾಲ್ ಬುಕ್ ನೆಸ್ಟನ್ನು ಮಾಡಬಾರ್ದು, ಪುಸ್ತಕ ಗೂಡನ್ನು ಮಾಡಬಾರ್ದು ಅಂತ ಬಂತು. ಪ್ರಾರಂಭದಲ್ಲಿ 17 ಗ್ರಾಮ ಪಂಚಾಯತಿಗಳಲ್ಲಿ ಮಾಡಿದ್ವಿ, ಒಳ್ಳೆಯ ಪ್ರತಿಕ್ರಿಯೆ ಬಂತು. ಅದಾದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 267 ಬಸ್ ಸ್ಟ್ಯಾಂಡ್ಗಳಲ್ಲಿ ಪುಸ್ತಕ ಗೂಡುಗಳನ್ನು ಮಾಡಿದ್ವಿ. ಹಾಗಾಗಿ ಮಾಡಿರೋ ಉದ್ದೇಶ ಇಷ್ಟೇ, ಆ ಬಸ್ಸಿಗೋಸ್ಕರ ಬಸ್ ಸ್ಟ್ಯಾಂಡ್ನಲ್ಲಿ ಯಾರು ಜನ ಕಾಯ್ತಿರ್ತಾರೆ, ಸಾರ್ವಜನಿಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಮೊಬೈಲ್ನಲ್ಲಿ ಹಿಡಿದು ಬ್ರೌಸಿಂಗ್ ಮಾಡೋ ಟೈಮ್ನ ಬಿಟ್ಟು ಅಟ್ಲೀಸ್ಟ್ ಆ ಒಂದು ಮ್ಯಾಗ್ಝಿನ್ಸು ಪುಸ್ತಕ ತೊಗೊಂಡು ಓದಲಿ ಅನ್ನುವಂಥ ಪರಿಕಲ್ಪನೆ ಇಟ್ಕೊಂಡು ಪುಸ್ತಕ ಗೂಡು ಮಾಡಿದ್ವಿ. ಭಾಳಷ್ಟು ಪ್ರತಿಕ್ರಿಯೆ ಚೆನ್ನಾಗಿತ್ತು. ಹಾಗಾಗಿ ಪುಸ್ತಕದ ಒಂದು ಸಂಸ್ಕಾರವನ್ನು ಬೆಳೆಸಲಿಕ್ಕೋಸ್ಕರ ನಾನು ಅದನ್ನು ಮಾಡಿರೋ ಅಂಥದ್ದು. ಅದನ್ನು 24x7 ಅದನ್ನು ಖಾಲಿ ಇಟ್ಟಿದ್ವಿ. ನಾವೊಂದು ಸಭೆ ಮಾಡಬೇಕಾದ್ರೆ ಎಲ್ಲರೂ ಕೂಡ ನಾನು ಕೇಳಿದರು, ಒಬ್ಬರನ್ನಿದ್ದು, ಸರ್ ಅದಕ್ಕೆ ಲಾಕ್ ಹಾಕಬೇಕಾಗತ್ತೆ, ಇಲ್ಲಾಂದರೆ ಪುಸ್ತಕಗಳನ್ನು ಓಪನ್ ಆಗಿಟ್ಟರೆ ಯಾರಾದರೂ ಕದ್ಕೊಂಡು ಹೋಗ್ತಾರೆ ಅಂತೇಳಿ. ನಾನು ಸಭೆಯಲ್ಲಿ ಹೇಳಿದೆ, ಇವತ್ತಿಗೂ ನೆನಪೇ ಇದೆ. ಯಾರಾದರೂ ಪುಸ್ತಕವನ್ನು ಕದ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಾನು ಮೊದಲು ಅವನಿಗೆ ಉತ್ತೇಜನವನ್ನು ಕೊಡ್ತೇನೆ. ಅವನು ಪುಸ್ತಕ ಕಳ್ಳನಾದರೂ ಕೂಡ ಪುಸ್ತಕ ಓದುಗ ಅವನು. ಹಾಗಾಗಿ ದ ಪರ್ಸನ್ನ ಒಂದು ವೇಳೆ ಅವನೇನಾದರೂ ಇಫ್ ಈ ಸ್ಟೀಲಿಂಗ್ ದ ಬುಕ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಎಂಕರೇಜ್ ಹಿಮ್ ಅಂತ, ಟು ಸ್ಟೀಲ್ ದ ಬುಕ್ ಅಂತ. ಆಗ ನಿಜವಾದ ಓದುಗ ಅವನು. ಯಾರು ಬುಕ್ಕನ್ನು ಕದ್ಕೊಂಡು ಹೋಗ್ತಾರೆ ಅವ್ರು ನಿಜವಾದ ಓದುಗ ಅಂತೇಳಿ. ಹಾಗಾಗಿ ಪುಸ್ತಕ ಸಂಸ್ಕೃತಿಯನ್ನು ಮತ್ತು ಓದುವ ಹವ್ಯಾಸವನ್ನು ಬೆಳೆಸಲಿಕ್ಕೆ ಆ ಒಂದು ಯೋಜನೆಯನ್ನು ಮಾಡಿದೆ.